ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಲಾಗಿದೆ. ಕಾಕ್ರೋಚ್ ಜನತಾ ಪಾರ್ಟಿಯಿಂದ ನಡೀತಾ ಇರುವಂತಹ ಹೋರಾಟ ಈಗ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿ ಸಂಸತ್ ಭವನ ಮುತ್ತಿಗೆ ಹಾಕೋದಕ್ಕೆ ಯತ್ನ ನಡೆಸಿದ್ರು. ಧರ್ಮೇಂದ್ರ ಪ್ರಧಾನ್ ಕರೆಸಿಕೊಂಡು ಮಾತಾಡಿದ್ರು ಅಮಿತ್ ಶಾ. ಸಂಸತ್ ಭವನದಲ್ಲಿ ಧರ್ಮೇಂದ್ರ ಪ್ರಧಾನ್ ಮತ್ತು ಅಮಿತ್ ಶಾ ಚರ್ಚೆ ನಡೆಯಿತು. ಧರ್ಮೇಂದ್ರ ಪ್ರಧಾನ್ ಅವರನ್ನ ಕರೆಸಿ ಮಾತಾಡಿದ್ರು ಅಮಿತ್ ಶಾ. ದೃಶ್ಯದಲ್ಲಿ ನೋಡ್ತಾ ಇದ್ರಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಅದರ ತನಿಖೆಯನ್ನ ತ್ವರಿತಗೊಳಿಸಬೇಕು, ಅದರ ಜೊತೆಗೆ ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆಯನ್ನ ತರಬೇಕು, ಹಾಗೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನೋದು ಕೆಜೆಪಿಯ ಬೇಡಿಕೆ. ಈ ಬೇಡಿಕೆಗೆ ಸರ್ಕಾರ ಯಾವ ರೀತಿ ಸ್ಪಂದಿಸುತ್ತೆ ನೋಡಬೇಕು. ಶಾಂತಿಯುತ ಪ್ರತಿಭಟನೆಯ ವೇಳೆ ಲಾಠಿ ಚಾರ್ಜ್ ಮಾಡಿದ್ದೇ ಗಲಭೆಗೆ ಕಾರಣ. ಪ್ರತಿಭಟನಾಕಾರರ ಜೊತೆ ಚರ್ಚೆಗೆ ಕೇಂದ್ರ ಸರ್ಕಾರ ಮುಂದಾಗಬೇಕಿತ್ತು. ಸಂಸತ್ ಭವನದ ಮುಂಭಾಗ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಹೇಳಿಕೆ ಕೊಟ್ಟಿದ್ದಾರೆ. Sad. I mean, I don't understand the spirit in which some of these things are being done. When a non-violent protest is taking place, what is the reason for a lathi? Lathi charge is not an act of non-violence. It is an act of violence. I don't understand the logic of this. And similarly here in Parliament, everyone knows these are burning issues across the country. It would be logical to have a discussion on them. Parliament is supposed to be the place where we can ventilate the voice of the people, the concerns of the people. And once we do that, we all know the government has a majority. As the old saying goes, the opposition must have its say, because the government will have its way. They have the majority. But at least let Parliament be a forum where these concerns can be heard, can be truly ventilated and voiced, where various people can represent the views of their constituents. And then the government can say, sorry, we don't agree or whatever. That's their privilege. But right now, just refusing a discussion is what has led to today's disruption, because the opposition wanted these issues up there, wanted an opportunity to talk about them on the floor of the House. And if Parliament is not there for raising these issues, then honestly, what is it for? I mean, it can't just be a sort of notice board for the government to announce its bills and get them passed with a rubber stamp. That's not what Parliament is all about. It should be a forum where all these views can be heard, discussed. ಸಂಸತ್ ಭವನದ ಮುಂದೆ ಪ್ರತಿಭಟನೆಯ ಕಿಚ್ಚು ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಸಂಸದ ಶಶಿ ತರೂರ್ ಈಗ ತಾನೇ ಹೇಳಿದ್ರು, ಸರ್ಕಾರ ಮೊದಲೇ ಕರೆಸಿ ಮಾತಾಡಬೇಕಿತ್ತು ಅಂತ. ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೀತಾ ಇತ್ತು. ಪ್ರತಿಭಟನಾಕಾರರು ಸಂಸತ್ ಭವನ ಮುತ್ತಿಗೆ ಹಾಕ್ತಾರೆ ಅಂತ ಪೊಲೀಸರು ಕಂಟ್ರೋಲ್ ಮಾಡೋದಕ್ಕೆ ಹೋದ್ರು, ಲಾಠಿ ಚಾರ್ಜ್ ಮಾಡಿದ್ರು. ಇದೇ ಗಲಭೆಗೆ ಕಾರಣ ಆಯ್ತಾ? ಹಲವು ಲೇಯರ್ಗಳಲ್ಲಿ ಸಂಸತ್ ಭವನದ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಆದರೆ ಹೊರಗಡೆ ನಡೀತಾ ಇರುವಂತಹ ಪ್ರತಿಭಟನೆ ಅದರ ಕಿಚ್ಚು ಬೇರೆಯದ್ದೇ ಸ್ವರೂಪವನ್ನ ಪಡ್ಕೋತಾ ಇದೆ. ಈಗ ಕೇಂದ್ರ ಸರ್ಕಾರ ಚರ್ಚೆಗೆ ಆಹ್ವಾನ ಕೊಟ್ಟಿದೆ. ಮೇ ಬಿ ಕೇಂದ್ರ ಸರ್ಕಾರ ಅಂದುಕೊಂಡಿತ್ತು ಅಂತ ಅನ್ಸುತ್ತೆ, ನಾಮಕಾವಸ್ಥೆ ಸಂಸತ್ ಭವನ ಮುತ್ತಿಗೆ ಅದೊಂದು ಫಾರ್ಮಾಲಿಟಿ, ಪ್ರತಿಭಟನೆಯ ಒಂದು ಭಾಗ ನಡೆದು ಹೋಗುತ್ತೆ, ಏನೂ ಆಗಲ್ಲ ಅಂತ. ಆದ್ರೆ ಈಗ ಪ್ರತಿಭಟನೆ ತಗೋತಾ ಇರುವಂತಹ ಸ್ವರೂಪ, ಅಲ್ಲಿ ಎದ್ದಿರುವಂತಹ ಕಿಚ್ಚು ನೋಡ್ತಾ ಇದ್ರೆ ಪ್ರತಿಭಟನೆ ಯಾವ ಸ್ವರೂಪದಲ್ಲಿದೆ ಅನ್ನೋದು ಕಾಣುತ್ತೆ. ಕಂಟ್ರೋಲ್ ಮಾಡೋದಕ್ಕಾಗದೆ ಹರಸಾಹಸ ಪಡ್ತಾ ಇದ್ದಾರೆ ಪೊಲೀಸರು, ನುಗ್ಗುತ್ತಾ ಇದ್ದಾರೆ ಕಾರ್ಯಕರ್ತರು. ಕೇವಲ ಕಾಕ್ರೋಚ್ ಪಾರ್ಟಿಯ ಕಾರ್ಯಕರ್ತರು ಮಾತ್ರ ಅಲ್ಲ, ಜೊತೆಗೆ ಕೆಲ ವಿಪಕ್ಷಗಳು ಕೂಡ ಕೈ ಜೋಡಿಸಿದೆ. ಜನ ಬೆಂಬಲ ಕೂಡ ಭರ್ಪೂರ್ ಸಿಕ್ಕಿದೆ ಈ ಹೋರಾಟಕ್ಕೆ. ನೀಟ್ ಪರೀಕ್ಷೆಯಲ್ಲಿ ಆದಂತಹ ಅಕ್ರಮ, ಸುಮಾರು 25 ಲಕ್ಷ ಸ್ಟೂಡೆಂಟ್ಗಳ ಪರೀಕ್ಷೆ ಬರೆದಿದ್ರು, ಮತ್ತೆ ರೀ ಎಕ್ಸಾಮ್ ಅಂದಾಗ ಕಂಗಾಲಾದ್ರು ಸ್ಟೂಡೆಂಟ್ಗಳು. ವ್ಯವಸ್ಥೆ ಬಗ್ಗೆ ಪ್ರಶ್ನೆ ಎತ್ತೋ ಹಾಗೆ ಮಾಡ್ತು ಆ ಘಟನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.